ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ವಿಶ್ವ ರಂಗಭೂಮಿಯ ದಿನದ ಶುಭಾಶಯಗಳು. ಈ ವರ್ಷ ವಿಶ್ವ ರಂಗಭೂಮಿ ದಿನಾಚರಣೆಯನ್ನು ಬೆಂಗಳೂರಿನಲ್ಲಿ ಬಹಳ ವಿಶೇಷವಾಗಿ ಆಚರಿಸ್ತಾ ಇದ್ದಾರೆ. ಅದು ರಂಗಚಂದ್ರ ಟ್ರಸ್ಟ್ನ ನೇತೃತ್ವದಲ್ಲಿ ಬೆಂಗಳೂರಿನ ಎಲ್ಲ ಕ್ರಿಯಾಶೀಲ ಅದ್ಭುತವಾದಂಥ ತಂಡಗಳೆಲ್ಲ ಸೇರಿಕೊಂಡು ಒಟ್ಟಿಗೆ ರಂಗಭೂಮಿ ದಿನಾಚರಣೆ ಮಾಡ್ತಾ ಇರೋದು ಮತ್ತಷ್ಟು ಒಂದು ದೊಡ್ಡ ಯಶಸ್ಸಿನ ದ್ಯೋತಕ ಇದು ಅಂತ ನಾನು ಭಾವಿಸ್ತೀನಿ. ಯಾಕೆಂದರೆ ರಂಗತಂಡಗಳೆಲ್ಲ ಒಟ್ಟಾಗೋದು, ರಂಗಭೂಮಿ ಬಗ್ಗೆ ಚಿಂತನೆ ಮಾಡೋದು, ಒಬ್ಬ ನಟರು ಇನ್ನೊಂದು ನಟರ ತಂಡದಲ್ಲಿ ಕೆಲಸ ಮಾಡ್ತಾ ಭಾಳ ಸಂಭ್ರಮದಿಂದ ಇರೋದು, ಇದೆಲ್ಲ ಒಂಥರ ವಿಶ್ವ ಭಾತೃತ್ವದ ಸಂಕೇತ. ಈ ವಿಶ್ವ ರಂಗ ದಿನದ ಉದ್ದೇಶವೂ ಕೂಡ ಅದೇ ಆಗಿದೆ ಅಂತ ಅಂದ್ಕೋತೀನಿ. ಹಾಗಾಗಿ ಅವತ್ತು NR ಕಾಲೋನಿಯಲ್ಲಿರೋ ಸಿ ಯಶ್ವತ್ ಸಭಾಂಗಣ, ನಿಮಗೆ ಆಗಲೇ ಚೆನ್ನಾಗಿ ಗೊತ್ತಿದೆ. NR ಕಾಲೋನಿರೋ ಸಿ ಯಶ್ವತ್ ಸಭಾಂಗಣ ಬಹಳ ವಿಶೇಷವಾದಂಥ ಜಾಗ, ಅದಕ್ಕೊಂದು ದೊಡ್ಡ ಶಕ್ತಿ ಕೂಡ ಇದೆ. ಅಲ್ಲಿ ಈ ವಿಶ್ವ ರಂಗಭೂಮಿ ದಿನಾಚರಣೆನ ಮಾರ್ಚ್ 27ಕ್ಕೆ ಸಂಜೆ 6 ಗಂಟೆಗೆ ಆರಂಭಿಸ್ತಾ ಇದ್ದಾರೆ. ಅವತ್ತು ಸಣ್ಣ ಪುಟ್ಟ 4 ಕಾರ್ಯಕ್ರಮ ಇರುತ್ತೆ ಅಷ್ಟೇ. ಅದಾದ ತಕ್ಷಣ ಮುಖ್ಯವಾಗಿ ಅವತ್ತು ನಮ್ಮ ನಟನ ತಂಡದ ಕಣಿವೆಯ ಹಾಡು ಅನ್ನುವ ಒಂದು ವಿಶೇಷವಾದ ನಾಟಕ ಮಾಡ್ತಾಯಿದ್ದೀವಿ. ಈ ನಾಟಕ ಈಗಾಗಲೇ ಕರ್ನಾಟಕದಾದ್ಯಂತ ತುಂಬ ಪ್ರಖ್ಯಾತವಾಗಿ ಎಲ್ಲ ಕಡೆ ಭಾಳ ದೊಡ್ಡ ಒಂದು ಪ್ರತಿಕ್ರಿಯೆಯನ್ನು ಪಡ್ಕೊಂಡಿರುವಂಥ ನಾಟಕ. ಈ ನಾಟಕವನ್ನು ಅತ್ಯುಲ್ ಫಿಗಾರ್ಡ್ ಮೂಲದಲ್ಲಿ ಬರೆದಿದ್ದರು. ಅದನ್ನು ಕನ್ನಡಕ್ಕೆ ಮೀರಾಮೂರ್ತಿ ಮಾಡಿದ್ದಾರೆ ಮತ್ತು ನಾಡಿನ ಪ್ರಖ್ಯಾತ ರಂಗಬಂಧು ಶ್ರೀಯುತ ಶ್ರೀಪಾದ್ ಭಟ್ ಅವರು ಅದನ್ನು ಡೈರೆಕ್ಟ್ ಮಾಡಿಕೊಟ್ಟಿದ್ದಾರೆ. ರಂಗದ ಮೇಲೆ ದಿಶಾ ರಮೇಶ್ ಮತ್ತು ಮೇಘ ಸಮೀರ್ ಇಬ್ಬರು ಇರ್ತಾರೆ. ಮತ್ತು ನಟನದ ಪ್ರಖ್ಯಾತವಾದಂಥ ನಾಟಕಗಳಲ್ಲಿ ಇದು ಕೂಡ ಮುಖ್ಯವಾದ್ದು. ನೀವು ದಯವಿಟ್ಟು ಆ ನಾಟಕನ ನೋಡಲೇಬೇಕು ಅಂತ ಮನವಿ ಮಾಡ್ತೀನಿ. ಮತ್ತು ಸಾಧ್ಯವಿದ್ದಷ್ಟು ತುಂಬ ಮುಂಚಿತವಾಗಿ ಹೋದರೆ ನಿಮಗೆ ಅಲ್ಲಿ ಜಾಗಕ್ಕೆ ಸ್ಥಳಕ್ಕೆ ಒಂದು ಅವಕಾಶ ಆಗುತ್ತೆ, ಅದು ತುಂಬ ಮುಖ್ಯ. ಅದಕ್ಕಾಗಿ ಬೇಗ ಹೋಗಿ ನಿಮ್ಮ ಸೀಟುಗಳನ್ನ ಕಾದಿರಿಸಿ ಆ ನಾಟಕ ನೋಡಿ. ರಂಗಚಂದ್ರ ಟ್ರಸ್ಟ್ನವರು ಆರ್ಗನೈಸ್ ಮಾಡಿರುವಂಥ ಈ ನಾಟಕದಲ್ಲಿ ಎಲ್ಲ ತಂಡಗಳ ಎಲ್ಲ ಮೆಂಬರ್ಸು ಅವತ್ತು ನಾಟಕ ನೋಡೋಕ್ಕೆಲ್ಲ ಬರ್ತಾ ಇದ್ದಾರೆ. ನನಗಂತೂ ಒಂದು ದೊಡ್ಡ ಸಂತೋಷ ಆಗಿದೆ. ಈ ನಾಟಕಕ್ಕೆ ನಿಮ್ಮ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತೀನಿ. ಮರಿಬೇಡಿ, ಮಾರ್ಚ್ 27 ಸಿ ಯಶ್ವತ್ ಸಭಾಂಗಣ, NR ಕಾಲೋನಿ. ನಮಸ್ಕಾರ.